ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 29/12/2024. ಅವ್ಯಕ್ತ ಬಾಪ್ತಾದ ಮಧುಬನ. ರಿವೈಸ್ 31/12/2002. ಈ ಹೊಸ ವರ್ಷದಲ್ಲಿ ಸರ್ವ ಖಜಾನೆಯನ್ನು ಸಫಲ ಮಾಡಿಕೊಂಡು ಸಫಲತಾ ಮೂರ್ತಿಯಾಗುವಂತಹ ವಿಶೇಷತೆಯನ್ನು ತೋರಿಸಿ. ಇಂದು ನವಯುಗದ ರಚಯಿತ, ನವಜೀವನದ ದಾತ ಆದಂತಹ ಬಾಪ್ತಾದ ನವ ವರ್ಷವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ನೀವೆಲ್ಲರೂ ಕೂಡ ನವ ವರ್ಷವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದೀರೋ ಅಥವಾ ನವಯುಗವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದೀರೋ? ನವವರ್ಷವನ್ನು ಎಲ್ಲರೂ ಆಚರಣೆ ಮಾಡುತ್ತಾರೆ, ಆದರೆ ನೀವೆಲ್ಲರೂ ಹೊಸ ಜೀವನ, ಹೊಸ ಯುಗ ಮತ್ತು ಹೊಸ ವರ್ಷ ಮೂರನ್ನೂ ಕೂಡ ಆಚರಣೆ ಮಾಡುತ್ತಿದ್ದೀರಾ. ಬಾಪ್ತಾದ ಮಕ್ಕಳಿಗೆ ತ್ರಿಮೂರ್ತಿ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ನೀವೆಲ್ಲರೂ ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಹೊಸ ವರ್ಷದ ಶುಭಾಶಯವನ್ನು ತಿಳಿಸುತ್ತೀರಾ ಮತ್ತು ಜೊತೆಗೆ ಯಾವುದಾದರೂ ಒಂದು ಉಡುಗೊರೆಯನ್ನು ಕೊಡುತ್ತೀರಾ, ಗಿಫ್ಟ್ ಅನ್ನು ಕೊಡುತ್ತೀರಾ ತಾನೆ. ಆದರೆ ಬಾಪ್ತಾದ ನಿಮ್ಮೆಲ್ಲರಿಗೂ ಯಾವ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ? ಚಿನ್ನದ ಯುಗದ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಚಿನ್ನದ ಯುಗದ ಗಿಫ್ಟ್ ಪ್ರಾಪ್ತಿಯಾಗಿದೆ ತಾನೆ. ಆ ಚಿನ್ನದ ಯುಗದಲ್ಲಿ, ನವಯುಗದಲ್ಲಿ ಸರ್ವ ಪ್ರಾಪ್ತಿಗಳೂ ಕೂಡ ಇದೆ. ನಿಮ್ಮೆಲ್ಲರಿಗೂ ನಿಮ್ಮ ರಾಜ್ಯದ ನೆನಪಿದೆ ತಾನೆ. ಅಪ್ರಾಪ್ತ ಅನ್ನುವಂತಹ ಯಾವ ವಸ್ತುವಿನ ಹೆಸರು, ಸಂಕೇತ ಕೂಡ ಆ ಹೊಸ ಜಗತ್ತಿನಲ್ಲಿ ಇರುವುದಿಲ್ಲ. ಬಾಪ್ತಾದರವರನ್ನು ಬಿಟ್ಟು ಬೇರೆ ಯಾರೂ ಕೂಡ ನಮಗೆ ಇಂತಹ ಗಿಫ್ಟ್ ಅನ್ನು ನೀಡಲು ಸಾಧ್ಯ ಇಲ್ಲ. ಇಡೀ ವಿಶ್ವದಲ್ಲಿ ಒಂದು ವೇಳೆ ಯಾರಾದರೂ ಬಹಳ ದೊಡ್ಡ ಗಿಫ್ಟ್ ಅನ್ನು ಕೊಟ್ಟರೂ ಕೂಡ ಯಾವ ಗಿಫ್ಟ್ ಅನ್ನು ಕೊಡಬಹುದು? ಬಹಳ ದೊಡ್ಡ ಕಿರೀಟವನ್ನು ಕೊಡಬಹುದು ಅಥವಾ ಬಹಳ ದೊಡ್ಡ ಸಿಂಹಾಸನವನ್ನು ಕೊಡಬಹುದು. ಯಾವಾಗ ಈ ಯಜ್ಞ ಸ್ಥಾಪನೆ ಆಯಿತೋ, ಯಜ್ಞದ ಸ್ಥಾಪನೆಯ ಸಮಯದ ಎಲ್ಲಾ ಆತ್ಮರು ಮುಂದೆ ಕುಳಿತಿದ್ದೀರಾ. ಯಜ್ಞದ ಆದಿಯ ಸಮಯದಿಂದ ಬ್ರಹ್ಮ ತಂದೆ ಮಕ್ಕಳನ್ನು ಕೇಳುತ್ತಿದ್ದರು, ಒಂದು ವೇಳೆ ನಿಮಗೆ ಯಾರಾದರೂ ವರ್ತಮಾನ ಸಮಯದ ರಾಣಿಯ ಕಿರೀಟ ಅಥವಾ ರಾಣಿಯ ಸಿಂಹಾಸನವನ್ನು ಕೊಟ್ಟರೆ ನೀವು ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟು ಅವರ ಬಳಿ ಹೋಗುತ್ತೀರಾ ಎಂದು ತಂದೆ ಕೇಳುತ್ತಿದ್ದರು. ನಿಮ್ಮೆಲ್ಲರಿಗೂ ಈ ಮಾತು ನೆನಪಿನಲ್ಲಿ ಇದೆ ತಾನೆ. ಅಂದ ಮೇಲೆ ಮಕ್ಕಳು ಹೇಳುತ್ತಿದ್ದರು, ಈ ಕಿರೀಟ ಅಥವಾ ಈ ಸಿಂಹಾಸನವನ್ನು ತೆಗೆದುಕೊಂಡು ನಾವು ಏನನ್ನು ಮಾಡಲು ಸಾಧ್ಯ? ವರ್ತಮಾನ ಸಮಯದ ಸಿಂಹಾಸನ ಮತ್ತು ಕಿರೀಟವನ್ನು ತೆಗೆದುಕೊಂಡು ನಾವು ಏನನ್ನು ಮಾಡಬೇಕು? ತಂದೆಯಾದ ನೀವು ನಮಗೆ ಸಿಕ್ಕಿದ್ದೀರಾ ಅಂದ ಮೇಲೆ ಆ ಸಿಂಹಾಸನ ಮತ್ತು ಕಿರೀಟವನ್ನು ತೆಗೆದುಕೊಂಡು ನಾವು ಏನನ್ನು ಮಾಡುವುದು? ಅಂದ ಮೇಲೆ ಈ ಸುವರ್ಣ ಯುಗದ ಗಿಫ್ಟ್ ನ ಮುಂದೆ ಆ ಸ್ಥೂಲ ಗಿಫ್ಟ್ ಅನ್ನು ಪಡೆದುಕೊಳ್ಳುವುದು ಅದೇನು ದೊಡ್ಡ ಮಾತಲ್ಲ. ಮಕ್ಕಳಲ್ಲಿ ಕೆಲವರು ಕೇಳುತ್ತಾರೆ, ಸತ್ಯಯುಗದಲ್ಲಿ ಯಾವ ಯಾವ ಪ್ರಾಪ್ತಿ ಇರುತ್ತದೆ ಎಂದು. ಅಂದ ಮೇಲೆ ಬಾಪ್ತಾದ ಹೇಳುತ್ತಾರೆ, ಪ್ರಾಪ್ತಿಗಳ ಬಹಳ ದೊಡ್ಡ ಲಿಸ್ಟೇ ಇದೆ, ಆದರೆ ಸಂಪೂರ್ಣ ಸಾರ ಸ್ವರೂಪದಲ್ಲಿ ಪರಮಾತ್ಮ ತಂದೆ ಏನೆಂದು ಹೇಳಬಹುದು? ಸತ್ಯಯುಗದಲ್ಲಿ ಅಪ್ರಾಪ್ತ ಅನ್ನುವ ಯಾವ ವಸ್ತುವೂ ಇರುವುದಿಲ್ಲ. ಜೀವನಕ್ಕೋಸ್ಕರ ಎಷ್ಟೆಲ್ಲಾ ವಸ್ತುಗಳ ಅವಶ್ಯಕತೆ ಇದೆಯೋ ಆ ಎಲ್ಲಾ ಪ್ರಾಪ್ತಿಗಳು ಸತ್ಯಯುಗದಲ್ಲಿ ಇರುತ್ತದೆ. ಅಂದ ಮೇಲೆ ಇಂತಹ ಸುವರ್ಣ ಗಿಫ್ಟ್ಗೆ ಅಧಿಕಾರಿಯಾದಂತಹ ಆತ್ಮರು ನೀವಾಗಿದ್ದೀರಾ. ಇಂತಹ ಸುವರ್ಣ ಗಿಫ್ಟ್ ಅನ್ನು ಪಡೆದುಕೊಳ್ಳಲು ನೀವೆಲ್ಲರೂ ಅಧಿಕಾರಿ ಆತ್ಮರಾಗಿದ್ದೀರಾ. ಅಧಿಕಾರಿಗಳಾಗಿದ್ದೀರಾ ತಾನೆ. ಡಬ್ಬಲ್ ವಿದೇಶದವರು ಅಧಿಕಾರಿಗಳಾಗಿದ್ದೀರಾ ತಾನೆ. ಎಲ್ಲರೂ ಕೈಯನ್ನು ಅಲುಗಾಡಿಸುತ್ತಿದ್ದಾರೆ. ಎಲ್ಲರೂ ರಾಜ ಆಗುತ್ತೀರಾ ತಾನೆ. ಅಂದ ಮೇಲೆ ಇಷ್ಟೆಲ್ಲ ಸಿಂಹಾಸನವನ್ನು ತಯಾರು ಮಾಡಿಕೊಳ್ಳಬೇಕು. ಬಾಪ್ತಾದ ತಿಳಿಸುತ್ತಾರೆ, ಆ ಸಿಂಹಾಸನ ಅಂತೂ ಸಿಂಹಾಸನ ಆಗಿದೆ. ಸರ್ವ ಪ್ರಾಪ್ತಿಗಳೂ ಕೂಡ ಸತ್ಯಯುಗದಲ್ಲಿ ಇರುತ್ತದೆ. ಆದರೆ ಈ ಸಂಗಮ ಯುಗದ ಸ್ವರಾಜ್ಯ ಸತ್ಯಯುಗದ ಪ್ರಾಪ್ತಿಗಿಂತ ಏನೂ ಕಡಿಮೆ ಅಲ್ಲ. ಈಗಲೂ ಕೂಡ ನೀವು ರಾಜರಾಗಿದ್ದೀರಾ ತಾನೆ. ಪ್ರಜೆಗಳಾಗಿದ್ದೀರೋ ಅಥವಾ ರಾಯಲ್ ಫ್ಯಾಮಿಲಿಯ ಆತ್ಮರಾಗಿದ್ದೀರೋ? ನೀವೀಗ ಏನಾಗಿದ್ದೀರಾ? ಒಬ್ಬ ಪರಮಾತ್ಮ ತಂದೆ ಮಾತ್ರ ಇಂತಹ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ನಶೆಯಿಂದ ಹೇಳುತ್ತಾರೆ, ನನ್ನ ಒಂದೊಂದು ಮಗು ರಾಜ ಮಗು ಆಗಿದೆ. ನೀವೆಲ್ಲರೂ ರಾಜರಾಗಿದ್ದೀರಾ ತಾನೆ. ರಾಜಯೋಗಿಗಳಾಗಿದ್ದೀರೋ ಅಥವಾ ಪ್ರಜಾಯೋಗಿಗಳಾಗಿದ್ದೀರೋ? ಈ ಸಮಯದಲ್ಲಿ ಎಲ್ಲರೂ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗಿದ್ದೀರಾ. ಸ್ವರಾಜ್ಯಕ್ಕೆ ಅಧಿಕಾರಿ ಆದಂತಹ ರಾಜ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ಇಷ್ಟೊಂದು ಆತ್ಮಿಕ ನಶೆ ನಿಮಗೆ ಇದೆ ತಾನೆ. ಏಕೆಂದರೆ ಈ ಸಮಯದಲ್ಲಿ ನೀವು ಸ್ವರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಈ ಸ್ವರಾಜ್ಯದ ಮೂಲಕ ಭವಿಷ್ಯದ ರಾಜ್ಯ ಪ್ರಾಪ್ತಿಯಾಗುತ್ತದೆ. ಸಂಗಮ ಯುಗ ಬಹಳಷ್ಟು 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 ಅಮೂಲ್ಯ ಮತ್ತು ಶ್ರೇಷ್ಠ ಆಗಿದೆ. ಈ ಸಂಗಮ ಯುಗದ ಬಗ್ಗೆ ಬಾಪ್ತಾದರವರಿಗೆ ಗೊತ್ತಿದೆ ಮತ್ತು ಎಲ್ಲಾ ಮಕ್ಕಳಿಗೂ ಗೊತ್ತಿದೆ. ಖುಷಿಯಿಂದ ಸಂಗಮ ಯುಗಕ್ಕೆ ನೀವು ಯಾವ ಹೆಸರನ್ನು ಇಡುತ್ತೀರಾ? ಖುಷಿಯಿಂದ ಸಂಗಮ ಯುಗಕ್ಕೆ ಖುಷಿಯನ್ನು ಆಚರಿಸುವ ಯುಗ ಎಂದು ಕರೆಯಲಾಗುತ್ತದೆ. ಏಕೆ? ಈ ಸಂಗಮ ಯುಗದಲ್ಲಿ ನೀವು ಎಷ್ಟು ಖುಷಿಯಲ್ಲಿ ಇರುತ್ತೀರೋ ಅಷ್ಟು ಇಡೀ ಕಲ್ಪದಲ್ಲಿ ಯಾವ ಯುಗದಲ್ಲೂ ನೀವು ಖುಷಿಯಲ್ಲಿ ಇರಲು ಸಾಧ್ಯ ಇಲ್ಲ.
ಅದಕ್ಕೆ ಕಾರಣ ಏನು? ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವಂತಹ ಖುಷಿ ಸಂಗಮ ಯುಗದಲ್ಲಿ ಮಾತ್ರ ನಮಗೆ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವಂತಹ ಖುಷಿ ಇಡೀ ಕಲ್ಪದಲ್ಲಿ ಈ ಸಮಯದಲ್ಲಿ ಮಾತ್ರ ನಮಗೆ ಪ್ರಾಪ್ತಿಯಾಗುತ್ತದೆ. ಸಂಗಮ ಯುಗದ ಒಂದೊಂದು ದಿನ ಎಂತಹ ದಿನ ಆಗಿದೆ? ಸಂಗಮ ಯುಗದ ಒಂದೊಂದು ದಿನದಲ್ಲೂ ನೀವು ಯಾವ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತೀರಾ? ಸಂಗಮ ಯುಗದ ಒಂದೊಂದು ದಿನದಲ್ಲೂ ಖುಷಿಯೇ ಖುಷಿ ಇದೆ. ಖುಷಿ ಇದೆ ತಾನೆ? ಖುಷಿ ಇದೆ ತಾನೆ? ಯಾರು ಗೊಂದಲಕ್ಕೊಳಗಾಗುವುದಿಲ್ಲ ತಾನೆ? ಪ್ರತಿದಿನ ಉತ್ಸವ ಆಗಿದೆ. ಏಕೆಂದರೆ ಇದು ಉತ್ಸಾಹದ ದಿನ ಆಗಿದೆ. ನಿಮ್ಮೆಲ್ಲರಲ್ಲೂ ಉಮಂಗ್ ಉತ್ಸಾಹ ಇದೆ. ನಮ್ಮ ಸರ್ವ ಸೋದರ ಸೋದರಿಯರು ಪರಂಪಿತ ಪರಮಾತ್ಮ ತಂದೆಗೆ ಮಕ್ಕಳಾಗಬೇಕು ಅನ್ನುವ ಉಮಂಗ್ ಉತ್ಸಾಹ ನಿಮ್ಮೆಲ್ಲರ ಮನಸ್ಸಿನಲ್ಲೂ ಇದೆ. ಸೇವೆಯ ಉಮಂಗ್ ಉತ್ಸಾಹ ಅಂತೂ ಇರುತ್ತದೆ ತಾನೆ? ಈ ಸೇವೆಯನ್ನು ಮಾಡಬೇಕು, ಆ ಸೇವೆಯನ್ನು ಮಾಡಬೇಕು, ಅಥವಾ ಇನ್ನೊಂದು ಸೇವೆಯನ್ನು ಮಾಡಬೇಕು ಎಂದು ಸೇವೆಗೋಸ್ಕರ ಪ್ಲಾನ್ ಅನ್ನು ಮಾಡುತ್ತಿರುತ್ತೀರಾ. ಏಕೆಂದರೆ ಯಾವ ಶ್ರೇಷ್ಠ ಪ್ರಾಪ್ತಿ ನಮಗೆ ಸಿಗುತ್ತದೆಯೋ ಆ ಶ್ರೇಷ್ಠ ಪ್ರಾಪ್ತಿಯ ಬಗ್ಗೆ ಅನ್ಯರಿಗೆ ತಿಳಿಸದೆ ಹಾಗೆ ಇರಲು ಸಾಧ್ಯ ಆಗುವುದಿಲ್ಲ. ಈ ಸಂಗಮ ಯುಗದ ಪ್ರಾಪ್ತಿ ಚಿನ್ನದ ಯುಗದಲ್ಲಿ ನಮಗೆ ಸಿಗುತ್ತದೆ. ಈ ಸಮಯದ ಪುರುಷಾರ್ಥದ ಫಲ ಭವಿಷ್ಯದ ಚಿನ್ನದ ಯುಗ ಆಗಿದೆ. ಅಂದ ಮೇಲೆ ಸಂಗಮ ಯುಗ ಇಷ್ಟ ಆಗುತ್ತದೆಯೋ ಅಥವಾ ಸತ್ಯುಗ ಇಷ್ಟ ಆಗುತ್ತದೆಯೋ? ಯಾವುದು ಇಷ್ಟ ಆಗುತ್ತದೆ? ಸಂಗಮ ಯುಗ ಇಷ್ಟ ಆಗುತ್ತದೆ ತಾನೆ? ಕೇವಲ ಮಧ್ಯದಲ್ಲಿ ಮಾಯೆ ಬರುತ್ತದೆ. ಸ್ವಲ್ಪ ಕೆಲವೊಮ್ಮೆ ಮಧ್ಯದಲ್ಲಿ ಗೊಂದಲಕ್ಕೊಳಗಾಗುತ್ತೀರಾ. ಕೆಲವು ಮಕ್ಕಳು ಸಹಜ ಯೋಗವನ್ನೂ ಕೂಡ ಕಷ್ಟದ ಯೋಗವನ್ನಾಗಿ ಮಾಡಿಕೊಳ್ಳುತ್ತಾರೆ. ಹಾಗೆ ನೋಡಿದರೆ ಯೋಗ ಕಷ್ಟ ಅಲ್ಲ, ಆದರೆ ಮಕ್ಕಳು ಯೋಗವನ್ನು ಕಷ್ಟದ ಯೋಗವನ್ನಾಗಿ ಮಾಡಿಕೊಳ್ಳುತ್ತಾರೆ. ವಾಸ್ತವದಲ್ಲಿ ಯೋಗ ಬಹಳ ಸಹಜ ಆಗಿದೆ. ಯೋಗವನ್ನು ಮಾಡುವುದು ಕಷ್ಟ ಎಂದು ಅನುಭವ ಆಗುತ್ತದೆಯೇನು? ಯಾರಿಗೆ ಯೋಗವನ್ನು ಮಾಡುವುದು ಕಷ್ಟ ಎಂದು ಅನುಭವ ಆಗುತ್ತದೆಯೋ ಅವರು ಕೈಯನ್ನು ಎತ್ತಿ. ಸದಾ ಯೋಗವನ್ನು ಮಾಡುವುದು ಕಷ್ಟ ಎಂದು ಅನುಭವ ಆಗುವುದಿಲ್ಲ. ಕೆಲವೊಮ್ಮೆ ಯೋಗವನ್ನು ಮಾಡುವುದು ಕಷ್ಟ ಎಂದು ಅನುಭವ ಆಗುತ್ತದೆ. ಕೆಲವೊಮ್ಮೆ ಯೋಗವನ್ನು ಮಾಡುವುದು ಕಷ್ಟ ಎಂದು ಅನುಭವ ಆಗುತ್ತದೆಯೋ ಅಥವಾ ಯೋಗವನ್ನು ಮಾಡುವುದು ಸಹಜ ಆಗಿದೆಯೋ? ಯಾರು ಪರಿಶ್ರಮ ಪಟ್ಟು ಯೋಗವನ್ನು ಮಾಡುವಂತಹ ಯೋಗಿಗಳಾಗಿದ್ದೀರೋ ಅವರು ಕೈಯನ್ನು ಎತ್ತಿ. ಪರಿಶ್ರಮವನ್ನು ಪಡುವಂತಹ ಯೋಗಿಗಳು ಕೈಯನ್ನು ಎತ್ತಿ. ಮಾತೆಯರಿಗೆ ಯೋಗವನ್ನು ಮಾಡುವುದು ಕಷ್ಟ ಆಗಿದೆಯೋ ಅಥವಾ ಸಹಜ ಆಗಿದೆಯೋ? ಮಾತೆಯರು ಪರಿಶ್ರಮವನ್ನು ಪಟ್ಟು ಯೋಗವನ್ನು ಮಾಡುವಂತಹ ಯೋಗಿಗಳಾಗಿದ್ದೀರೋ ಅಥವಾ ಸಹಜ ಯೋಗಿಗಳಾಗಿದ್ದೀರೋ? ಯಾರಾದರೂ ಕಷ್ಟಪಟ್ಟು ಯೋಗವನ್ನು ಮಾಡುವಂತಹ ಪರಿಶ್ರಮವನ್ನು ಪಡುವ ಯೋಗಿಗಳಾಗಿದ್ದೀರೇನು? ಯಾರೂ ಕೈಯನ್ನು ಎತ್ತುತ್ತಿಲ್ಲ. ಈ ಸಂಪೂರ್ಣ ಸಭೆಯಲ್ಲಿ ನೀವು ಹೇಗೆ ಕೈಯನ್ನು ಎತ್ತಲು ಸಾಧ್ಯ? ಎಲ್ಲಾ ಮಕ್ಕಳು ನಶೆಯಿಂದ ಹೇಳುತ್ತಾರೆ, ನನ್ನ ಬಾಬಾ, ನನ್ನ ಬಾಬಾ ಎಂದು ಹೇಳುತ್ತೀರಾ? ನನ್ನ ಬಾಬಾ ಎಂದು ಹೇಳುತ್ತೀರೋ ಅಥವಾ ದಾದಿಯರ ಬಾಬಾ ಎಂದು ಹೇಳುತ್ತೀರೋ? ನನ್ನ ಬಾಬಾ ಎಂದು ಹೇಳುತ್ತೀರಾ ತಾನೆ? ಪ್ರತಿಯೊಬ್ಬರು ಮೊದಲು ನನ್ನ ಬಾಬಾ ಎಂದು ಹೇಳುತ್ತೀರಾ? ಪ್ರತಿಯೊಬ್ಬರೂ ಹೇಳುತ್ತೀರಾ ಪರಮಾತ್ಮ ತಂದೆ ಮೊದಲು ನನ್ನವರಾಗಿದ್ದಾರೆ ಎಂದು. ಪರಮಾತ್ಮ ತಂದೆ ಮೊದಲು ನನ್ನವರು ಎಂದು ಎಲ್ಲರೂ ಹೇಳುತ್ತೀರಾ ತಾನೆ? ಇದೇ ರೀತಿ ಹೇಳುತ್ತೀರಾ ತಾನೆ? ಇಲ್ಲಿ ಎಲ್ಲಾ ಸಿಂಧಿಗಳು ಕೂಡ ಕುಳಿತಿದ್ದೀರಾ. ಸಿಂಧಿಗಳು ನನ್ನ ಬಾಬಾ ಎಂದು ಹೇಳುತ್ತೀರೋ ಅಥವಾ ದಾದಿ ಜಾನಕಿಯವರ ಬಾಬಾ ಎಂದು ಹೇಳುತ್ತೀರೋ ಅಥವಾ ದಾದಿ ಪ್ರಕಾಶ್ ಮಣಿಯವರ ಬಾಬಾ ಎಂದು ಹೇಳುತ್ತೀರೋ? ಬಾಬಾ ಯಾರ ಬಾಬಾ ಆಗಿದ್ದಾರೆ? ನನ್ನ ಬಾಬಾ ಆಗಿದ್ದಾರೋ ಅಥವಾ ಬೇರೆಯವರ ಬಾಬಾ ಆಗಿದ್ದಾರೋ? ಇಡೀ ದಿನ ಯಾವ ಶಬ್ದ ನೆನಪಿನಲ್ಲಿ ಇರುತ್ತದೆ? ನನ್ನದು ಅನ್ನುವಂಥದ್ದು ಇಡೀ ದಿನ ನೆನಪಿನಲ್ಲಿ ಇರುತ್ತದೆ ತಾನೆ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬಹಳ ಸಹಜ ಯುಕ್ತಿಯಾಗಿದೆ. ಇಡೀ ದಿನದಲ್ಲಿ ಅನೇಕ ಬಾರಿ ನನ್ನದು ನನ್ನದು ಎಂದು ಹೇಳುತ್ತೀರಾ? ಇಡೀ ದಿನದಲ್ಲಿ ಎಷ್ಟು ಬಾರಿ ನನ್ನದು ಅನ್ನುವ ಶಬ್ದವನ್ನು ಹೇಳುತ್ತೀರಾ? ಒಂದು ವೇಳೆ ನೀವು ಲೆಕ್ಕವನ್ನು ಮಾಡಿದರೆ ಅನೇಕ ಬಾರಿ ನನ್ನದು ಅನ್ನುವ ಶಬ್ದವನ್ನು ಇಡೀ ದಿನದಲ್ಲಿ ಹೇಳುತ್ತೀರಾ? ಯಾವಾಗ ನನ್ನದು ಅನ್ನುವ ಶಬ್ದವನ್ನು ಹೇಳುತ್ತೀರೋ ಆಗ ನನ್ನವರು ಯಾರಾಗಿದ್ದಾರೆ ಅನ್ನುವುದು ನೆನಪಿಗೆ ಬರಬೇಕು. ನನ್ನವರು ಯಾರಾಗಿದ್ದಾರೆ? ನನ್ನವರು ಬಾಬಾ ಆಗಿದ್ದಾರೆ. ಮೇರಾ ಬಾಬಾ, ನನ್ನ ಬಾಬಾ ಎಂದು ನೆನಪಿನಲ್ಲಿ ಇಟ್ಟುಕೊಳ್ಳಲು ಕಷ್ಟ ಆಗುತ್ತದೇನು? ಕೆಲವೊಮ್ಮೆ ಬಾಬಾ ನನ್ನವರಾಗಿದ್ದಾರೆ, ನನ್ನ ಬಾಬಾ ಅನ್ನುವ ಶಬ್ದವನ್ನು ಮರೆತು ಬಿಡುತ್ತೀರೇನು? ಬಾಪ್ತಾದ ಯಾವ ಹೊಸ ಶಬ್ದವನ್ನೂ ಮಕ್ಕಳಿಗೆ ಹೇಳುತ್ತಿಲ್ಲ. ನೀವು ಸದಾ ಕಾರ್ಯದಲ್ಲಿ ನಾನು ಮತ್ತು ನನ್ನದು ಅನ್ನುವ ಶಬ್ದವನ್ನು ಬಳಸುತ್ತೀರಾ. ಅಂದ ಮೇಲೆ ನಾನು ಯಾರಾಗಿದ್ದೇನೆ? ನನ್ನವರು ಯಾರಾಗಿದ್ದಾರೆ? ಕೆಲವು ಮಕ್ಕಳು ಪರಿಶ್ರಮವನ್ನು ಪಟ್ಟು ಪುರುಷಾರ್ಥವನ್ನು ಮಾಡುತ್ತಾರೆ. ಏಕೆ ನೀವು ಪರಿಶ್ರಮವನ್ನು ಪಟ್ಟು ಪುರುಷಾರ್ಥವನ್ನು ಮಾಡುತ್ತೀರಾ? ಕೇವಲ ವಿಚಾರ ಮಾಡುತ್ತೀರಾ? ಬಿಂದು ಸಮ್ಮುಖದಲ್ಲಿ ಕಾಣಿಸಬೇಕು ಎಂದು ಬಿಂದು 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 ಎಂದು ನೆನಪನ್ನು ಮಾಡಲು ಹೋಗುತ್ತೀರಾ? ಯಾವಾಗ ಬಿಂದು ಅನ್ನುವ ಶಬ್ದವನ್ನು ನೆನಪು ಮಾಡುತ್ತೀರೋ ಆಗ ಬಿಂದು ಜಾರಿ ಹೋಗುತ್ತದೆ. ಆತ್ಮ ಅಂತೂ ಬಿಂದು ಆಗಿದೆ, ಆದರೆ ನಾನು ಎಂತಹ ಬಿಂದು ಆಗಿದ್ದೇನೆ, ನಾನು ಯಾರಾಗಿದ್ದೇನೆ ಅನ್ನುವ ಸ್ವಮಾನದ ಸ್ಮೃತಿಯಲ್ಲಿ ಸ್ಥಿತಾಗಿ ಆಗ ರಮಣೀಕ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಆಗುತ್ತದೆ.
ನಾನು ಎಂತಹ ಆತ್ಮ ಆಗಿದ್ದೇನೆ ಅನ್ನುವ ಸ್ವಮಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡಾಗ ಪುರುಷಾರ್ಥ ರಮಣೀಕ ಪುರುಷಾರ್ಥ ಆಗುತ್ತದೆ. ಕೇವಲ ಜ್ಯೋತಿರ್ಬಿಂದು ಎಂದು ಹೇಳುತ್ತೀರಾ, ಆಗ ಆತ್ಮದ ಸ್ವರೂಪವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಕಷ್ಟ ಆಗುತ್ತದೆ. ಅಂದರೆ ಸ್ವಯಂನ ಸ್ವರೂಪದಲ್ಲಿ ಸ್ಥಿತ ಆಗುವುದು ಕಷ್ಟ ಎಂದು ಅನುಭವ ಆಗುತ್ತದೆ. ಹಾಗೆ ನೋಡಿದರೆ ಇದು ಬಹಳ ಸಹಜ ಪುರುಷಾರ್ಥ ಆಗಿದೆ. ಸಹಜ ಪುರುಷಾರ್ಥವನ್ನು ಮಾಡಿ, ಖುಷಿಯ ಪುರುಷಾರ್ಥವನ್ನು ಮಾಡಿ. ಈ ಹೊಸ ವರ್ಷದಲ್ಲಿ ಪುರುಷಾರ್ಥ ಕೂಡ ಶ್ರೇಷ್ಠ ಆಗಿರಬೇಕು. ಆದರೆ ಈ ಹೊಸ ವರ್ಷದಲ್ಲಿ ಪುರುಷಾರ್ಥವನ್ನು ಶ್ರೇಷ್ಠ ಮಾಡಿಕೊಳ್ಳುವುದರ ಜೊತೆಗೆ ಪುರುಷಾರ್ಥ ಸಹಜ ಕೂಡ ಆಗಬೇಕು. ಪುರುಷಾರ್ಥ ಸಹಜ ಕೂಡ ಆಗಿರಬೇಕು ಮತ್ತು ಶ್ರೇಷ್ಠ ಕೂಡ ಆಗಿರಬೇಕು. ಈ ರೀತಿ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಆಗುತ್ತದೆ ತಾನೆ? ಎರಡು ಒಟ್ಟಿಗೆ ನಡೆಯಲು ಸಾಧ್ಯ ಆಗುತ್ತದೆ ತಾನೆ? ಶ್ರೇಷ್ಠ ಪುರುಷಾರ್ಥ ಮತ್ತು ಸಹಜ ಪುರುಷಾರ್ಥ ಎರಡನ್ನು ಒಟ್ಟಿಗೆ ಮಾಡಲು ಸಾಧ್ಯ ಇದೆ ತಾನೆ? ಡಬ್ಬಲ್ ವಿದೇಶದವರು ಹೇಳಿ, ಎರಡೂ ಪ್ರಕಾರದ ಪುರುಷಾರ್ಥವನ್ನು ಒಟ್ಟಿಗೆ ಮಾಡಲು ಸಾಧ್ಯ ಇದೆ ತಾನೆ? ಅಂದ ಮೇಲೆ ಬಾಪ್ತಾದ ನೋಡುತ್ತಾರೆ, ಬಾಪ್ತಾದ ಮಕ್ಕಳನ್ನು ಚೆಕ್ ಮಾಡುತ್ತಿರುತ್ತಾರೆ. ಯಾರ್ಯಾರು ಪರಿಶ್ರಮವನ್ನು ಪಟ್ಟು ಯೋಗವನ್ನು ಮಾಡುವಂತಹ ಪರಿಶ್ರಮ ಪಡುವ ಯೋಗಿಗಳಾಗಿದ್ದಾರೆ ಎಂದು ತಂದೆ ನೋಡುತ್ತಾರೆ. ಸಹಜ ಯೋಗ ಅಂದರೆ ಹುಡುಗಾಟಿಕೆಯ ಪುರುಷಾರ್ಥವನ್ನು ಮಾಡುವುದಲ್ಲ. ಪುರುಷಾರ್ಥ ಶ್ರೇಷ್ಠ ಆಗಿರಬೇಕು ಮತ್ತು ಸಹಜ ಆಗಿರಬೇಕು. ಪಾಂಡವರು ಸಹಜ ಯೋಗಿಗಳಾಗಿದ್ದೀರ ತಾನೆ? ಸಹಜ ಯೋಗಿಗಳು ಯಾರೆಲ್ಲ ಆಗಿದ್ದೀರೋ ಅವರು ಕೈಯನ್ನು ಎತ್ತಿ. ಯಾರೆಲ್ಲ ಸಹಜ ಯೋಗಿಗಳಾಗಿದ್ದೀರೋ ಅವರು ಕೈಯನ್ನು ಎತ್ತಿ. ನೋಡಿ, ಟಿವಿಯಲ್ಲಿ ನೀವೆಲ್ಲರೂ ಕಾಣಿಸುತ್ತಿದ್ದೀರಾ. ನಿಮಗೆ ಶುಭಾಶಯಗಳು. ಅಂದ ಮೇಲೆ ಈ ವರ್ಷ ಯಾರ ಸಮ್ಮುಖದಲ್ಲೂ ಕಷ್ಟ ಅಂತೂ ಬರುವುದಿಲ್ಲ ತಾನೆ? ಏಕೆಂದರೆ ಸಹಜ ಯೋಗಿಯಾಗಿದ್ದೀರಾ. ಹುಡುಗಾಟಿಕೆಯನ್ನು ಮಾಡುವಂತವರಾಗಬೇಡಿ. ಸಮಯಕ್ಕನುಸಾರವಾಗಿ ಈ ಹೊಸ ವರ್ಷದಲ್ಲಿ ಎಲ್ಲರೂ ವಿಶೇಷವಾಗಿ ಇದೇ ಗುರಿಯನ್ನು ಇಟ್ಟುಕೊಳ್ಳಬೇಕು. ಎಷ್ಟೆಲ್ಲಾ ಖಜಾನೆ ನಮಗೆ ಪ್ರಾಪ್ತಿಯಾಗಿದೆಯೋ, ಸಮಯ, ಸಂಕಲ್ಪ, ಗುಣ, ಜ್ಞಾನ ಮತ್ತು ಶಕ್ತಿ ಎಷ್ಟೆಲ್ಲಾ ಖಜಾನೆ ಸಿಕ್ಕಿದೆಯೋ, ಆ ಎಲ್ಲಾ ಖಜಾನೆಗಿಂತ ಬಹಳ ದೊಡ್ಡ ಖಜಾನೆ ಅಂದರೆ ಸಂಕಲ್ಪ ಆಗಿದೆ. ಶ್ರೇಷ್ಠ ಸಂಕಲ್ಪ, ಶುದ್ಧ ಸಂಕಲ್ಪದ ಖಜಾನೆ ಸರ್ವಶ್ರೇಷ್ಠ ಖಜಾನೆ ಆಗಿದೆ. ಅಂದ ಮೇಲೆ ಈ ಎಲ್ಲಾ ಖಜಾನೆಯನ್ನು ಪ್ರತಿದಿನ ಸಫಲ ಮಾಡಿಕೊಳ್ಳಬೇಕು. ಈ ಖಜಾನೆಯನ್ನು ಬಹಳಷ್ಟು ಹಂಚಬೇಕು. ದಾತ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ಮಾಸ್ಟರ್ ದಾತ ಆಗಿ ಖಜಾನೆಯನ್ನು ಬಹಳಷ್ಟು ಹಂಚಿ. ಏಕೆಂದರೆ ಸಫಲ ಮಾಡಿಕೊಳ್ಳಬೇಕು. ಸಫಲ ಮಾಡಿಕೊಳ್ಳುವುದು ಅಂದರೆ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ. ಅಂದ ಮೇಲೆ ಈ ವರ್ಷದ ವಿಶೇಷತೆಯನ್ನು ಸದಾ ಶಾಶ್ವತ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ. ಸಫಲ ಮಾಡಿಕೊಳ್ಳಬೇಕು. ಸಫಲ ಮಾಡಿಕೊಂಡರೆ ಸಫಲತೆ ಸಿಕ್ಕೇ ಸಿಗುತ್ತದೆ. ನೀವೆಲ್ಲರೂ ಹೇಳುತ್ತೀರ ತಾನೆ, ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರ ಆಗಿದೆ. ಸಫಲತೆ ನಮ್ಮ ಅಧಿಕಾರ ಆಗಿದೆ. ಸಫಲತೆ ಅಧಿಕಾರ ಆಗಿದೆ ತಾನೆ? ಅಂದ ಮೇಲೆ ಸಫಲ ಮಾಡಿ ಮತ್ತು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಯಾವುದೇ ಕಾರ್ಯವನ್ನು ಮಾಡಿ, ಯಾವುದಾದರೂ ಒಂದು ಖಜಾನೆಯನ್ನು ಸಫಲ ಮಾಡುತ್ತಾ ಹೋಗಿ. ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರೂ ಯಾವುದಾದರೂ ಒಂದು ಖಜಾನೆಯನ್ನು ಸಫಲ ಮಾಡಿಕೊಳ್ಳುತ್ತಾ ಹೋಗಿ ಮತ್ತು ಸಫಲತೆಯ ಅನುಭವವನ್ನು ಮಾಡುತ್ತಾ ಹೋಗಿ. ವಿಚಾರವನ್ನು ಮಾಡಿ. ಸಫಲತೆಯ ಅಧಿಕಾರ ಬ್ರಾಹ್ಮಣ ಆತ್ಮರಾದ ನಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಸಿಗಲು ಸಾಧ್ಯ ಇಲ್ಲ. ಬ್ರಾಹ್ಮಣ ಆತ್ಮರಾದ ನಮ್ಮನ್ನು ಬಿಟ್ಟು ಬೇರೆ ಯಾರೂ ಕೂಡ ಸಫಲತೆಗೆ ಅಧಿಕಾರಿಗಳಾಗಲು ಸಾಧ್ಯ ಇಲ್ಲ. ನಿಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಸಫಲತೆಗೆ ಅಧಿಕಾರಿಗಳಾಗಲು ಸಾಧ್ಯ ಇದೇನೂ ಇಲ್ಲ. ಏಕೆಂದರೆ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ಸಫಲತಾ ಭವ ಅನ್ನುವ ವರದಾನವನ್ನು ನೀಡಿದ್ದಾರೆ. ಬಾಪ್ತಾದ ಸದಾ ಮಕ್ಕಳಿಗೆ ಹೇಳುತ್ತಾರೆ, ಒಬ್ಬೊಬ್ಬ ಬ್ರಾಹ್ಮಣ ಆತ್ಮರು ಸಫಲತೆಯ ನಕ್ಷತ್ರ ಆಗಿದ್ದಾರೆ, ಸಫಲತಾ ಸ್ವರೂಪ ಆತ್ಮರಾಗಿದ್ದಾರೆ. ನೀವೆಲ್ಲರೂ ಸಫಲತೆಯ ನಕ್ಷತ್ರ ಆಗಿದ್ದೀರ ತಾನೆ? ಸಫಲತೆಯ ನಕ್ಷತ್ರ ಆಗಿದ್ದೀರೋ ಅಥವಾ ಪರಿಶ್ರಮವನ್ನು ಪಡುವಂತಹ ನಕ್ಷತ್ರ ಆಗಿದ್ದೀರೋ? ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಸಫಲತೆಯ ನಕ್ಷತ್ರ ಎಂದು ಹೇಳುತ್ತಾರೆ. ಎಲ್ಲಾ ಮಕ್ಕಳನ್ನು ಬಾಪ್ತಾದ ಸಫಲತಾ ಸ್ವರೂಪ ರೂಪದಲ್ಲಿ ನೋಡಲು ಬಯಸುತ್ತಾರೆ. ಬ್ರಹ್ಮ ತಂದೆ ಆದಿಯಲ್ಲಿ ಎಷ್ಟು ಸಮಯವನ್ನು ಸಫಲ ಮಾಡಿಕೊಂಡರು ಅನ್ನುವುದು ನಿಮ್ಮೆಲ್ಲರಿಗೂ ನೆನಪಿನಲ್ಲಿ ಇದೆ ತಾನೆ? ಅಂತ್ಯದವರೆಗೂ ಬ್ರಹ್ಮ ತಂದೆ ತಮ್ಮ ಸಮಯವನ್ನು ಸಫಲ ಮಾಡಿಕೊಂಡರು. ಬಲೆ ಬ್ರಹ್ಮ ತಂದೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡರು. ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡ ನಂತರವೂ ಬ್ರಹ್ಮ ತಂದೆ ಎಷ್ಟೊಂದು ಪತ್ರವನ್ನು ಬರೆದರು, ಎಷ್ಟೊಂದು ಸಮಯವನ್ನು ಸಫಲ ಮಾಡಿಕೊಂಡರು. ಅಂತಿಮ ದಿನದವರೆಗೂ ತಮ್ಮ ಬಾಯಿಯ ಮೂಲಕ ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಉಚ್ಚಾರಣೆ ಮಾಡಿದರು. ಅಂತಿಮ ದಿನದವರೆಗೂ ಎಲ್ಲವನ್ನೂ ಸಫಲ ಮಾಡಿಕೊಂಡರು. ಆದ್ದರಿಂದ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡರು. ಅಂದ ಮೇಲೆ ತಂದೆಯನ್ನು ಅನುಕರಣೆ ಮಾಡಿ ಫಾಲೋ ಫಾದರ್ ಆಗಿ ವಾಸ್ತವದಲ್ಲಿ ಈ ಸಂಗಮ ಯುಗದ ಒಂದೊಂದು ಸಂಕಲ್ಪ, ಒಂದೊಂದು ಸೆಕೆಂಡ್ ಅನ್ನು ನಾವು ಸಫಲ ಮಾಡಿಕೊಳ್ಳುವುದೇ ಸಫಲತಾ ಮೂರ್ತಿ ಆಗುವುದಾಗಿದೆ. ಎಲ್ಲರೂ ನಿಶ್ಚಯದಿಂದ ಹೇಳುತ್ತೀರಾ, ಬ್ರಹ್ಮ ತಂದೆಯ ಬಗ್ಗೆ ನಮಗೆ ಬಹಳಷ್ಟು ಪ್ರೀತಿ ಇದೆ ಎಂದು. ಅಂದ ಮೇಲೆ ಪ್ರೀತಿಯ ಸಂಕೇತ ಆಗಿದೆ.
ಯಾವುದು ತಂದೆಗೆ ಪ್ರಿಯ ಆಗಿತ್ತೋ ಅದೇ ಮಕ್ಕಳಿಗೆ ಪ್ರಿಯ ಆಗಿರಬೇಕು. ಸಮಯ, ಸಂಕಲ್ಪ ಮತ್ತು ಸರ್ವ ಖಜಾನೆಯನ್ನು ಸಫಲ ಮಾಡಿಕೊಳ್ಳಿ. ಏನನ್ನೂ ವ್ಯರ್ಥವಾಗಿ ಕಳೆಯಬೇಡಿ. ಪ್ರೀತಿಯ ಸಂಕೇತ ಅಂದರೆ ತಂದೆಯನ್ನೇ ಅನುಕರಣೆ ಮಾಡಿ. ಬ್ರಹ್ಮ ತಂದೆ ಯಾವ ವಿಶೇಷತೆಯನ್ನು ತೋರಿಸಿದರು, ಏನನ್ನು ವಿಚಾರ ಮಾಡುತ್ತಿದ್ದರೋ ಸೆಕೆಂಡ್ನಲ್ಲಿ ಆ ಕಾರ್ಯವನ್ನು ಬ್ರಹ್ಮ ತಂದೆ ಮಾಡಿ ತೋರಿಸಿದರು. ಬ್ರಹ್ಮ ತಂದೆ ಕೇವಲ ವಿಚಾರವನ್ನು ಮಾಡಲಿಲ್ಲ, ಕೇವಲ ಪ್ಲಾನ್ ಅನ್ನು ಮಾಡಲಿಲ್ಲ, ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸಿದರು. ನೀವೆಲ್ಲರೂ ಇದೇ ರೀತಿ ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸುವಂತವರಾಗಿದ್ದೀರಾ ತಾನೆ? ತಂದೆಯನ್ನು ಅನುಕರಣೆ ಮಾಡುವಂತವರಾಗಿದ್ದೀರಾ ತಾನೆ? ಒಳ್ಳೆಯದು. ಈ ದಿನ ಬಹಳಷ್ಟು ಮಕ್ಕಳು ತಂದೆಯ ಸಮ್ಮುಖಕ್ಕೆ ಬಂದಿದ್ದಾರೆ. ಹೊಸ ವರ್ಷವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಈ ದಿನ ಬಹಳಷ್ಟು ಮಕ್ಕಳು ಮಧುಬನಕ್ಕೆ ಬಂದಿದ್ದಾರೆ. ಒಳ್ಳೆಯದು. ಬಹಳಷ್ಟು ಮಕ್ಕಳು ಮಧುಬನಕ್ಕೆ ಬಂದಿರುವ ಕಾರಣ ಮಧುಬನದ ಹಾಲ್ ಸಣ್ಣದಾಗಿ ಬಿಟ್ಟಿದೆ. ಬಲೆ ಹಾಲ್ ಸಣ್ಣದಾಗಿರಬಹುದು, ಆದರೆ ಮನಸ್ಸಂತೂ ದೊಡ್ಡದಾಗಿದೆ ತಾನೆ? ನೋಡಿ ಎಷ್ಟು ದೊಡ್ಡ ಮನಸ್ಸಿದೆ. ದೊಡ್ಡ ಮನಸ್ಸಿರುವ ಕಾರಣ ಈ ಹಾಲ್ನಲ್ಲಿ ಎಲ್ಲರೂ ಸಮಾವೇಶ ಆಗಿಬಿಟ್ಟಿದ್ದೀರಾ. ಇಂದಿನ ಸಭೆಯಲ್ಲಿ 18,000 ಅಥವಾ 19,000 ಸೋದರ ಸೋದರಿಯರು ಕುಳಿತಿದ್ದಾರೆ. ಇನ್ನು ಅನೇಕ ಮಕ್ಕಳು ಹಾಲ್ನ ಹೊರಗಡೆ ಕುಳಿತು ಮುರುಳಿಯನ್ನು ಕೇಳುತ್ತಿದ್ದಾರೆ. ಹೊರಗಡೆ ಕುಳಿತು ಅನೇಕರು ಮುರುಳಿಯನ್ನು ಕೇಳುತ್ತಿದ್ದಾರೆ. ಯಾರೆಲ್ಲ ಹೊರಗೆ ಕುಳಿತಿದ್ದಾರೋ ಅವರು ನಿಮಗೆ ಕಾಣಿಸುತ್ತಿಲ್ಲ. ಬಾಪ್ತಾದ ಈ ಮಾತನ್ನೂ ಕೂಡ ಕೇಳಿದ್ದಾರೆ. ವಿದೇಶದಲ್ಲಿ, ಅದರಲ್ಲೂ ಎಲ್ಲರಿಗಿಂತ ಹೆಚ್ಚಾಗಿ ಆಸ್ಟ್ರೇಲಿಯಾದಲ್ಲಿ ರಾತ್ರಿ 12 ಗಂಟೆಗೆ ಅವರು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಕುಳಿತುಕೊಳ್ಳುತ್ತಾರೆ ಮತ್ತು 4 ಗಂಟೆಯ ಅಮೃತ ವೇಳೆಯ ಯೋಗವನ್ನು ಮುಗಿಸಿ ನಂತರ ಹೋಗುತ್ತಾರೆ. ಅಂದ ಮೇಲೆ ಬಾಪ್ತಾದ ಈ ದಿನ ಆಸ್ಟ್ರೇಲಿಯಾವನ್ನು ನೆನಪು ಮಾಡುತ್ತಿದ್ದಾರೆ. ಎಲ್ಲರೂ ಪರಮಾತ್ಮ ತಂದೆಯ ಮುರುಳಿಯನ್ನು ಕೇಳುತ್ತಿದ್ದಾರೆ. ಇಲ್ಲಿ ಯಾರೆಲ್ಲ ಆಸ್ಟ್ರೇಲಿಯಾದವರು ಕುಳಿತಿದ್ದೀರೋ ಅವರೆಲ್ಲ ಕೈಯನ್ನು ಎತ್ತಿ. ಮೊದಲು ಆಸ್ಟ್ರೇಲಿಯಾದವರಿಗೆ ತಂದೆ ತ್ರಿಮೂರ್ತಿ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ನಂತರ ಎಲ್ಲರಿಗೂ ತ್ರಿಮೂರ್ತಿ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಈ ವರ್ಷದ ಗುರಿಯ ಬಗ್ಗೆ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಸಫಲ ಮಾಡಿಕೊಳ್ಳಿ, ಸಫಲ ಮಾಡಿಕೊಂಡರೆ ಸಫಲತೆ ಸಿಕ್ಕೇ ಸಿಗುತ್ತದೆ. ಎಲ್ಲರೂ ಈ ಮಾತನ್ನು ಪಕ್ಕಾ ಮಾಡಿಕೊಂಡಿದ್ದೀರಾ ತಾನೆ? ಸಫಲ ಮಾಡಿಕೊಳ್ಳಬೇಕು, ವ್ಯರ್ಥ ಮಾಡಿಕೊಳ್ಳಬಾರದು. ಸಂಗಮ ಯುಗ ಸಮರ್ಥ ಯುಗ ಆಗಿದೆ, ಸಫಲತೆ ಯುಗ ಆಗಿದೆ. ಸಂಗಮ ಯುಗ ವ್ಯರ್ಥವಾಗಿ ಸಮಯವನ್ನು ಕಳೆಯುವಂತಹ ಯುಗ ಅಲ್ಲ. 63 ಜನ್ಮವನ್ನು ವ್ಯರ್ಥವಾಗಿ ಕಳೆದಿದ್ದೀರಾ. 63 ಜನ್ಮ ವ್ಯರ್ಥವಾಗಿ ಸಮಾಪ್ತಿಯಾಗಿದೆ. ಅಂದ ಮೇಲೆ ಈ ಸಣ್ಣದಾದ ಯುಗದಲ್ಲಿ ಸಫಲ ಮಾಡಿಕೊಳ್ಳಬೇಕು. ಈ ಸಣ್ಣದಾದ ಯುಗ ಸಫಲ ಮಾಡಿಕೊಳ್ಳುವಂತಹ ಯುಗ ಆಗಿದೆ. ಒಂದು ವೇಳೆ ಸಮಯವನ್ನು ಸಫಲ ಮಾಡಿಕೊಂಡರೆ ಭವಿಷ್ಯದಲ್ಲಿ ಅರ್ಧ ಕಲ್ಪದವರೆಗೂ, ಸಂಪೂರ್ಣ ಸಮಯದವರೆಗೂ ರಾಜ್ಯ ಅಧಿಕಾರಿಗಳಾಗುತ್ತೀರಾ. ಒಂದು ವೇಳೆ ಕೆಲವೊಮ್ಮೆ ಸಮಯವನ್ನು ಸಫಲ ಮಾಡಿಕೊಂಡರೆ ಕೆಲವೊಮ್ಮೆ ರಾಜ್ಯ ಅಧಿಕಾರಿಗಳಾಗುತ್ತೀರಾ. ಸಮಯವನ್ನು ಸಫಲ ಮಾಡಿಕೊಂಡರೆ ನಿಮಗೆ ಸದಾ ಕಾಲಕ್ಕೋಸ್ಕರ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಸಮಯದ ಸಫಲತೆಗೋಸ್ಕರ ಈ ಫಲ ನಮಗೆ ಪ್ರಾಪ್ತಿಯಾಗುತ್ತದೆ. ಶ್ವಾಸವನ್ನು ನೀವು ಸಫಲ ಮಾಡಿಕೊಳ್ಳುತ್ತೀರಾ. ಶ್ವಾಸವನ್ನು ಸಫಲ ಮಾಡಿಕೊಂಡರೆ 21 ಜನ್ಮದವರೆಗೂ ಆರೋಗ್ಯವಂತರಾಗಿರುತ್ತೀರಾ. ಆಗ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ಎಂದೂ ಕೂಡ ನಿಮಗೆ ಹಾರ್ಟ್ ಫೇಲ್ ಆಗುವುದಿಲ್ಲ. ಕೆಲವರಿಗೆ ಹಾರ್ಟ್ ಫೇಲ್ ಆಗುತ್ತದೆ, ಅಂದರೆ ಹೃದಯ ಬಡಿತ ನಿಂತು ಬಿಡುತ್ತದೆ. ಕೆಲವರ ಹೃದಯದ ನಾಳಗಳು ಕಾರ್ಯವನ್ನು ಮಾಡುವುದನ್ನು ನಿಲ್ಲಿಸಿ ಬಿಡುತ್ತದೆ, ಅಂದರೆ ಆ ನಾಳಗಳು ಬಂದಾಗಿ ಬಿಡುತ್ತದೆ. ಸತ್ಯಯುಗದಲ್ಲಿ ಈ ರೀತಿ ಹೃದಯದ ನಾಳಗಳು ಬಂದಾಗುವುದಿಲ್ಲ, ಹೃದಯ ಬಡಿತ ನಿಲ್ಲುವುದಿಲ್ಲ, ಅಂದರೆ ಹಾರ್ಟ್ ಅಟ್ಯಾಕ್ ಆಗುವುದಿಲ್ಲ. ಜ್ಞಾನದ ಖಜಾನೆಯನ್ನು ನೀವೀಗ ಸಫಲ ಮಾಡಿಕೊಳ್ಳಿ. ಅಂದ ಮೇಲೆ ಜ್ಞಾನದ ಅರ್ಥ ಆಗಿದೆ ತಿಳುವಳಿಕೆ. ಯಾರು ಜ್ಞಾನದ ಖಜಾನೆಯನ್ನು ಸಫಲ ಮಾಡಿಕೊಳ್ಳುತ್ತಾರೋ ಅವರು ಬಹಳಷ್ಟು ತಿಳುವಳಿಕೆ ಉಳ್ಳವರಾಗುತ್ತಾರೆ. ಅವರು ಎಷ್ಟು ತಿಳುವಳಿಕೆ ಉಳ್ಳವರಾಗುತ್ತಾರೆ ಅಂದರೆ ಅವರ ಜೀವನದಲ್ಲಿ ಎಂದು ಮಂತ್ರಿಯ ಅವಶ್ಯಕತೆ ಇರುವುದಿಲ್ಲ. ವರ್ತಮಾನ ಸಮಯದಲ್ಲಿ ನೋಡಿ, ರಾಜ್ಯವನ್ನು ಆಳುವುದಕ್ಕೋಸ್ಕರ ಪ್ರತಿಜ್ಞೆಯನ್ನು ಮಾಡುವಾಗ ಮೊದಲೇ ಮಂತ್ರಿ ಮಂಡಲವನ್ನು ನಿರ್ಮಾಣ ಮಾಡುತ್ತಾರೆ. ಸತ್ಯುಗದಲ್ಲೂ ಜೊತೆಗಾರರು ಇರುತ್ತಾರೆ, ಆದರೆ ಮಂತ್ರಿಗಳು ಇರುವುದಿಲ್ಲ. ರಾಯಲ್ ಫ್ಯಾಮಿಲಿಯ ಪ್ರತಿಯೊಬ್ಬ ಆತ್ಮರು ಸಭೆಯಲ್ಲಿ ಕುಳಿತುಕೊಳ್ಳುವಂತಹ ಕಿರೀಟಧಾರಿಗಳಾಗಿರುತ್ತಾರೆ. ರಾಯಲ್ ಫ್ಯಾಮಿಲಿಯವರೇನು ಕಡಿಮೆ ಅಲ್ಲ. ಬಲೆ ಅವರು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಿಲ್ಲ, ಆದರೆ ರಾಯಲ್ ಫ್ಯಾಮಿಲಿಯ ಆತ್ಮರ ಪದವಿ ರಾಜನ ಸಮಾನ ಪದವಿ ಆಗಿರುತ್ತದೆ. ಆದ್ದರಿಂದ ಎಂದೂ ಈ ರೀತಿ ವಿಚಾರವನ್ನು ಮಾಡಬೇಡಿ. ಕೆಲವರು ಮಾತ್ರ ಸಿಂಹಾಸನಕ್ಕೆ ಅಧಿಕಾರಿಯಾಗುತ್ತಾರೆ ಎಂದು ವಿಚಾರವನ್ನು ಮಾಡಬೇಡಿ. ಆದರೆ ನೀವೆಲ್ಲರೂ ರಾಜ್ಯಸಭೆಯ ರಾಜ್ಯ ಅಧಿಕಾರಿಯ ರೂಪದಲ್ಲಿ ಸತ್ಯಯುಗದಲ್ಲಿ ಇರುತ್ತೀರಾ. ನಿಮ್ಮ ತಲೆಯ ಮೇಲೂ ಕೂಡ ಕಿರೀಟ ಇರುತ್ತದೆ. ಅಂದ ಮೇಲೆ ನೀವೆಲ್ಲರೂ ಪೂರ್ಣ ಅಧಿಕಾರಿಗಳಾಗಿರುತ್ತೀರಾ. ಅಂದರೆ ಸತ್ಯಯುಗದಲ್ಲಿ ನೀವು ಸಂಪೂರ್ಣ ಅಧಿಕಾರಿಗಳಾಗಿರುತ್ತೀರಾ. ಅಂದ ಮೇಲೆ ಈಗ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ? ನಂಬರ್ 1 ಪದವಿಯನ್ನು ಪಡೆದುಕೊಳ್ಳುತ್ತೀರೋ ಅಥವಾ ನಂಬರ್ ವಾರ್ ಆಗುತ್ತೀರೋ?
ನಂಬರ್ ವಾರ್ ಆಗುತ್ತೀರೋ ಅಥವಾ ನಂಬರ್ 1 ನಲ್ಲಿ ಬರುತ್ತೀರೋ? ಏನನ್ನು ಮಾಡಬೇಕು? ಈಗ ಏನನ್ನು ಮಾಡಬೇಕು ಅನ್ನುವುದು ಗೊತ್ತಿದೆ ತಾನೆ? ಸಾಹಸವನ್ನು ತೋರಿಸಿದ್ದೀರಾ. ಎಲ್ಲರೂ ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿದ್ದೀರಾ. ಆದರೆ 1 ನಂಬರ್ನಲ್ಲಿ ಬಂದು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಿಂತ ಮೊದಲು ವಿನ್ ಆಗಬೇಕು. ಅಂದರೆ ಮೊದಲು ವಿಜಯಿ ಆದರೆ ಮಾತ್ರ 1 ನಂಬರ್ನಲ್ಲಿ ಬರಲು ಸಾಧ್ಯ, ವಿಜಯಿಗಳಾಗಲು ಸಾಧ್ಯ ಇದೆ ತಾನೆ? ಆದರೆ ನಂಬರ್ 1 ನಲ್ಲಿ ಬರುವುದಕ್ಕೋಸ್ಕರ ವಿಜಯಿಗಳಾಗಬೇಕು. ಎಲ್ಲರೂ ವಿಜಯಿಗಳಾಗಲು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಪುರುಷಾರ್ಥವನ್ನು ಮಾಡುತ್ತೇವೆ ಎಂದು ಹೇಳಬಾರದು, ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಅನ್ಯರೂ ಕೂಡ ಈ ಮಾತನ್ನು ಕೇಳುತ್ತಿದ್ದಾರೆ. ಪರಮಾತ್ಮ ತಂದೆಗೆ ಈ ದಿನ ಈ ಸಮಾಚಾರವನ್ನು ಕೂಡ ತಿಳಿಸಲಾಯಿತು. ಬ್ರಹ್ಮ ತಂದೆಯ ಜೊತೆಗಾರರಾದಂತಹ ಸಿನ್ನ ಅನೇಕ ಹಳಬರು ಬಾಬಾರವರ ಮಿಲನಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಕೈಯನ್ನು ಎತ್ತಿ, ಸಣ್ಣ ಮಕ್ಕಳು ಕೈಯನ್ನು ಎತ್ತಿ, ಸಂಪೂರ್ಣ ಪರಿವಾರಕ್ಕೆ ಪರಿವಾರ ಸಮೇತವಾಗಿ ಬಾಬಾರವರ ಮಿಲನಕ್ಕೆ ಬಂದಿದ್ದಾರೆ. ಒಳ್ಳೆಯದು. ಈಗ ಯಾವುದಾದರೂ ಒಂದು ಚಮತ್ಕಾರವನ್ನು ಮಾಡಿ ತೋರಿಸುತ್ತೀರಾ ತಾನೆ? ಯಾವ ಚಮತ್ಕಾರವನ್ನು ಮಾಡಿ ತೋರಿಸುತ್ತೀರಾ? ಎಲ್ಲರಿಗೂ ಸಂದೇಶವನ್ನು ನೀಡುತ್ತೇವೆ ಎಂದು ಸಿನ್ನವರು ಹೇಳುತ್ತಿದ್ದಾರೆ. ಸಂದೇಶವನ್ನು ನೀಡುವಂತಹ ಕಾರ್ಯವನ್ನು ಮಾಡುತ್ತಿದ್ದೀರಾ. ಒಳ್ಳೆಯದು. 38 ಜನ ಬಂದಿದ್ದೀರಾ ಅಂದ ಮೇಲೆ 38 ಜನ ಯಾವ ಚಮತ್ಕಾರವನ್ನು ಮಾಡುತ್ತೀರಾ? ಪರಮಾತ್ಮ ತಂದೆ ಮಕ್ಕಳಿಗೆ ಜಾಸ್ತಿ ಏನನ್ನೂ ಕೂಡ ಹೇಳುವುದಿಲ್ಲ. ಒಂದು ಸಣ್ಣ ಮಾತನ್ನು ಹೇಳುತ್ತಾರೆ. ಆ ಸಣ್ಣ ಮಾತನ್ನು ಕಾರ್ಯರೂಪದಲ್ಲಿ ತಂದು ತೋರಿಸಲು ಎಲ್ಲರೂ ತಯಾರಾಗಿದ್ದೀರಾ ತಾನೆ? ಮಕ್ಕಳು ಚಮತ್ಕಾರವನ್ನು ಮಾಡುತ್ತೀರಾ ತಾನೆ? 38 ಲಕ್ಷ ಆತ್ಮರನ್ನು ತಯಾರು ಮಾಡುತ್ತೇವೆ ಎಂದು ಮಕ್ಕಳು ಹೇಳುತ್ತಿದ್ದಾರೆ. ಪರಮಾತ್ಮ ತಂದೆ ಪದುಮಾ ಪದಂ ಶುಭಾಶಯಗಳು ಎಂದು ತಿಳಿಸುತ್ತಿದ್ದಾರೆ. ನೀವೆಲ್ಲರೂ ದೊಡ್ಡ ಮಾತನ್ನು ಹೇಳಿದ್ದೀರಾ. ಆದರೆ ಬಾಪ್ತಾದ ಸಣ್ಣ ಮಾತನ್ನು ತಿಳಿಸುತ್ತಿದ್ದಾರೆ. ಆ ಸಣ್ಣ ಮಾತು ಯಾವುದು ಅಂದರೆ ಒಬ್ಬರು ಒಬ್ಬರನ್ನು ಸಮೀಪಕ್ಕೆ ಕರೆದುಕೊಂಡು ಬರಬೇಕು. ಒಬ್ಬರು ಒಬ್ಬರನ್ನಾದರೂ ತಂದೆಯ ಸಮೀಪಕ್ಕೆ ಕರೆದುಕೊಂಡು ಬರಬೇಕು. ಮಕ್ಕಳು ಮಕ್ಕಳನ್ನು ಸಮೀಪಕ್ಕೆ ಕರೆದುಕೊಂಡು ಬನ್ನಿ. ಮಾತೆಯರನ್ನು ಕರೆದುಕೊಂಡು ಬನ್ನಿ. ಸೋದರ ಅಥವಾ ಸೋದರಿಯರನ್ನು ಮಾತೆಯರು ಸಮೀಪಕ್ಕೆ ಕರೆದುಕೊಂಡು ಬನ್ನಿ. ಆದರೆ ಒಬ್ಬರು ಒಬ್ಬರನ್ನು ಕರೆದುಕೊಂಡು ಬರಲೇಬೇಕು. ಈ ಗ್ರೂಪ್ ಅನ್ನು ನೀವೆಲ್ಲರೂ ನೋಡಿ, ಇವರೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿ ಎಂದು ದಾದಿಯರಿಗೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ. ಮುಂದಿನ ವರ್ಷ ಒಬ್ಬರು ಒಬ್ಬರನ್ನು ಜೊತೆಗೆ ಕರೆದುಕೊಂಡು ಬರಲೇಬೇಕು. ಮುಂದಿನ ವರ್ಷ ಡಬ್ಬಲ್ ಗ್ರೂಪ್ನಷ್ಟು ಆತ್ಮರನ್ನು ನೀವು ಕರೆದುಕೊಂಡು ಬರಬೇಕು. ಬಾಪ್ತಾದ ಬಯಸುತ್ತಿದ್ದಾರೆ. ಯಾವ ಸ್ಥಾನದಲ್ಲಿ ಸ್ಥಾಪನೆಯ ಆದಿಯಾಗಿದೆಯೋ ಅಲ್ಲೇ ಪ್ರತ್ಯಕ್ಷತೆ ಆಗಬೇಕು ಎಂದು ನಿಮ್ಮೆಲ್ಲರಿಗೂ ದಯೆ ಬರುತ್ತದೆ ತಾನೆ? ಬ್ರಹ್ಮ ತಂದೆಯ ದೇಶದ ನಿವಾಸಿಗಳಾಗಿದ್ದೀರಾ ಅಂದ ಮೇಲೆ ದೇಶದ ನಿವಾಸಿಗಳ ಬಗ್ಗೆ ಪ್ರೀತಿಯಂತೂ ಇರುತ್ತದೆ ತಾನೆ? ನಿಮ್ಮೆಲ್ಲರ ಬಳಿ ಬಹಳಷ್ಟು ಖಜಾನೆ ಇದೆ. ಗುಣಗಳ ಖಜಾನೆ ಬಹಳ ದೊಡ್ಡ ಖಜಾನೆ ಆಗಿದೆ. ಶಕ್ತಿಯ ಖಜಾನೆ ಬಹಳ ದೊಡ್ಡ ಖಜಾನೆ ಆಗಿದೆ. ಅಂದ ಮೇಲೆ ಗುಣವನ್ನು ದಾನವಾಗಿ ನೀಡುವಂತಹ ಮಾಸ್ಟರ್ ದಾತಾಗಿ, ಶಕ್ತಿಯನ್ನು ದಾನವಾಗಿ ನೀಡುವಂತಹ ಮಾಸ್ಟರ್ ದಾತಾಗಿ ಯಾರೇ ಬಂದರೂ ಬಲೆ ಅವರು ನಿಮ್ಮ ಸಂಬಂಧದಲ್ಲಿ ಬರಬಹುದು, ಸಂಪರ್ಕದಲ್ಲಿ ಬರಬಹುದು. ಆದರೆ ಯಾವುದಾದರೂ ಒಂದು ಗುಣ ಅಥವಾ ಶಕ್ತಿಯನ್ನು ಅವರಿಗೆ ನೀವು ಗಿಫ್ಟ್ ಆಗಿ ಕೊಡಬೇಕು. ಯಾರು ಖಾಲಿ ಕೈಯಲ್ಲಿ ಹೋಗಬಾರದು. ಬೇರೆ ಏನನ್ನೂ ಕೂಡ ನೀವು ಅವರಿಗೆ ನೀಡದೇ ಇದ್ದರೂ ಕೂಡ ತಂದೆಯ ಸಂದೇಶದ ಮಧುರ ಶಬ್ದವನ್ನು ಗಿಫ್ಟ್ ಆಗಿ ಕೊಡಿ. ಮಧುರ ಶಬ್ದದ ಗಿಫ್ಟ್ ಅನ್ನು ಕೊಡಿ. ಜಗತ್ತಿನವರು ಅನೇಕ ಉತ್ಸವವನ್ನು ಆಚರಣೆ ಮಾಡುತ್ತಾರೆ. ಉತ್ಸವವನ್ನು ಆಚರಣೆ ಮಾಡಿದಾಗ ಒಬ್ಬರು ಇನ್ನೊಬ್ಬರ ಬಾಯಿಯನ್ನು ಸಿಹಿ ಮಾಡಿಸುತ್ತಾರೆ. ಅಂದರೆ ಸ್ವೀಟ್ ಅನ್ನು ತಿನ್ನಿಸಿ ಎಲ್ಲರ ಬಾಯನ್ನು ಸಿಹಿ ಮಾಡುತ್ತಾರೆ. ಆದರೆ ಬಾಪ್ತಾದ ಹೇಳುತ್ತಾರೆ, ಬಾಯನ್ನು ಸಿಹಿ ಮಾಡಿಸಲೇಬೇಕು. ಆದರೆ ನಿಮ್ಮ ಮಧುರ ಮುಖವನ್ನು ಕೂಡ ತೋರಿಸಬೇಕು. ಕೇವಲ ಸ್ವೀಟ್ ಅನ್ನು ತಿನ್ನಿಸಿ ಬಾಯನ್ನು ಸಿಹಿ ಮಾಡಿಸುವುದಷ್ಟೇ ಅಲ್ಲ, ಮಧುರ ಮುಖವನ್ನು ಕೂಡ ತೋರಿಸಬೇಕು. ಇಷ್ಟೊಂದು ಮಧುರತೆಯನ್ನು ಜಮಾ ಮಾಡಿಕೊಂಡಿದ್ದೀರಾ ತಾನೆ? ಆ ಮಧುರತೆಯನ್ನು ಹಂಚುತ್ತಾ ಹೋಗಿ ಮತ್ತು ಭರ್ಪೂರ್ ಆಗಿರಿ. ಮತ್ತು ಖಜಾನೆಯನ್ನು ಎಷ್ಟು ಜಾಸ್ತಿ ಹಂಚುತ್ತೀರೋ ಅಷ್ಟು ಖಜಾನೆ ವೃದ್ಧಿಯಾಗುತ್ತದೆ. ಖಜಾನೆಯನ್ನು ಹಂಚುವುದರಿಂದ ಖಜಾನೆ ಕಡಿಮೆ ಆಗಲು ಸಾಧ್ಯ ಇಲ್ಲ. ಅಂದ ಮೇಲೆ ಈ ವರ್ಷ ಈ ಮಾತನ್ನು ನೋಟ್ ಮಾಡಿಕೊಳ್ಳಿ. ಯಾರೇ ಆತ್ಮರು ಬಂದರೂ ಕೂಡ ಆತ್ಮರಿಗೆ ಏನನ್ನಾದರೂ ಕೊಡಬೇಕು. ಒಂದು ವೇಳೆ ಅವರು ಜ್ಞಾನವನ್ನು ಕೇಳಲು ತಯಾರಾಗದೇ ಇದ್ದರೆ ನಿಮ್ಮ ಮಧುರವಾದ ಶಕ್ತಿಶಾಲಿ ದೃಷ್ಟಿಯನ್ನು ಆ ಆತ್ಮಕ್ಕೆ ನೀಡಬೇಕು. ಆದರೆ ಅವಶ್ಯವಾಗಿ ನಾವು ನೀಡಲೇಬೇಕು. ಯಾರು ಖಾಲಿ ಕೈಯಲ್ಲಿ ಹೋಗಬಾರದು. ಇದು ಸಹಜ ಮಾತಾಗಿದೆ ತಾನೆ? ನೀಡುವುದು ಸಹಜ ಮಾತಾಗಿದೆಯೋ ಅಥವಾ ಕಷ್ಟದ ಮಾತಾಗಿದೆಯೋ? ಒಳ್ಳೆಯದು. 1 ಸೆಕೆಂಡ್ನಲ್ಲಿ ಮನಸ್ಸಿನ ಡ್ರಿಲ್ ಅನ್ನು ಮಾಡಿ. 1 ಸೆಕೆಂಡ್ನ ಮನಸ್ಸಿನ ಡ್ರಿಲ್ ನಿಮ್ಮೆಲ್ಲರಿಗೂ ನೆನಪಿನಲ್ಲಿ ಇದೆ ತಾನೆ? ಪ್ರತಿಯೊಬ್ಬರು ಇಡೀ ದಿನ ಅನೇಕ ಬಾರಿ ಈ ಡ್ರಿಲ್ ಅನ್ನು ಮಾಡುತ್ತೀರಾ. ಅಂದ ಮೇಲೆ ಈ ಡ್ರಿಲ್ ಅನ್ನು ನೋಟ್ ಮಾಡಿಕೊಳ್ಳಿ. ಈ ಮನಸ್ಸಿನ ಡ್ರಿಲ್ ಅನ್ನು ಎಷ್ಟು ಜಾಸ್ತಿ ಬಾರಿ ಮಾಡುತ್ತೀರೋ ಅಷ್ಟು ಸಹಜ ಯೋಗಿಗಳು, ಸರಳ ಯೋಗಿಗಳಾಗುತ್ತೀರಾ. ಒಂದು ಕಡೆ ಮನಸ್ಸಾ ಸೇವೆಯನ್ನು ಮಾಡಬೇಕು, ಇನ್ನೊಂದು ಕಡೆ ಮನಸ್ಸಾ ಎಕ್ಸರ್ಸೈಸ್ ಅನ್ನು ಮಾಡಬೇಕು. ಈಗೀಗ ನಿರಾಕಾರಿಗಳು,
ಈಗೀಗ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ಸೂಕ್ಷ್ಮ ದೇವತೆಗಳು ಆಗಬೇಕು. ಬ್ರಹ್ಮ ತಂದೆ ಸೂಕ್ಷ್ಮ ದೇವತೆಗಳಾದ ನಿಮ್ಮನ್ನು ಆಹ್ವಾನ ಮಾಡುತ್ತಿದ್ದಾರೆ. ಸೂಕ್ಷ್ಮ ದೇವತೆಗಳಾಗಿ ಬ್ರಹ್ಮ ತಂದೆಯ ಜೊತೆಗೆ ನಿಮ್ಮ ಮನೆಯಾದಂತಹ ಪರಮಧಾಮಕ್ಕೆ ನಿರಾಕಾರ ರೂಪದಲ್ಲಿ ಹೋಗಬೇಕು. ಪುನಃ ದೇವತೆಯಾಗಿ ಸತ್ಯಯುಗದಲ್ಲಿ ಬರಬೇಕು. ಒಳ್ಳೆಯದು. 4 ಕಡೆಯಿಂದ ನೆನಪು ಪ್ರೀತಿಯ ಬಹಳಷ್ಟು ಕಾರ್ಡ್ಗಳು ಬಂದಿದೆ. 4 ಕಡೆಯಿಂದ ಪತ್ರದ ರೂಪದಲ್ಲಿ ಬಾಪ್ತಾದರವರ ಬಳಿ ನೆನಪು ಪ್ರೀತಿ ಬಂದು ತಲುಪಿದೆ. ಬಾಪ್ತಾದರವರಿಗೆ ಗೊತ್ತಿದೆ, ನನ್ನ ನೆನಪನ್ನು ಶಿವತಂದೆಗೆ ತಿಳಿಸಿ ಅನ್ನುವ ಮಾತನ್ನು ಪ್ರತಿಯೊಂದು ಮಗು ಹೇಳುತ್ತಿದೆ. ಅಂದರೆ ಪ್ರತಿಯೊಬ್ಬರು ನನ್ನ ನೆನಪನ್ನು ಶಿವತಂದೆಗೆ ನೀಡಿ ಎಂದು ಹೇಳುತ್ತಿದ್ದಾರೆ. ಆದರೆ ಎಲ್ಲರ ನೆನಪು ಶಿವತಂದೆಗೆ ಪ್ರಾಪ್ತಿಯಾಗಿದೆ. ನೆನಪು ಪ್ರೀತಿಯನ್ನು ತಿಳಿಸಿರುವಂತಹ ಬಹಳಷ್ಟು ಮುದ್ದಿನ ಮಕ್ಕಳು ಬಾಪ್ತಾದರವರ ಸಮ್ಮುಖದಲ್ಲಿ ಇದ್ದಾರೆ. ಆದ್ದರಿಂದ ಬಾಪ್ತಾದ ಹೇಳುತ್ತಾರೆ, ಪ್ರತಿಯೊಂದು ಮಗು ತಮ್ಮ ತಮ್ಮ ಹೆಸರು ಸಹಿತವಾಗಿ ಶುಭಾಶಯವನ್ನು ಸ್ವೀಕಾರ ಮಾಡಿ ಮತ್ತು ಮನಸ್ಸಿನ ಆಶೀರ್ವಾದವನ್ನು ಸ್ವೀಕಾರ ಮಾಡಿ. ನಿಮ್ಮೆಲ್ಲರಿಗೂ ಈ ಹೊಸ ಜೀವನ, ಹೊಸ ಯುಗ ಮತ್ತು ಹೊಸ ವರ್ಷದ ಬಹಳಷ್ಟು ಪದುಮಾ ಪದಂ ಗುಣದಷ್ಟು ಶುಭಾಶಯಗಳು ಮತ್ತು ಮನಸ್ಸಿನ ಆಶೀರ್ವಾದಗಳು. ನೆನಪು ಪ್ರೀತಿ ಮತ್ತು ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಹೊಸ ವರ್ಷದ ಶುಭಾಶಯವನ್ನು ತಿಳಿಸಿದರು. 4 ಕಡೆ ಇರುವಂತಹ ಬಹಳಷ್ಟು ಮಧುರ, ಬಹಳಷ್ಟು ಪ್ರಿಯ ಮಕ್ಕಳಿಗೆ ಪದುಮಾ ಪದಂ ಗುಣದಷ್ಟು ಹೊಸ ವರ್ಷದ ಶುಭಾಶಯಗಳು. ಈಗ ಯಾವ ಗಳಿಗೆಯನ್ನು ಕಳೆದಿದ್ದೀರೋ ಅದು ಬೀಳ್ಕೊಡುಗೆ ಮತ್ತು ಶುಭಾಶಯದ ಗಳಿಗೆ ಆಗಿದೆ. ಒಂದು ಕಡೆ ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆಯನ್ನು ಕೊಡಬೇಕು, ಇನ್ನೊಂದು ಕಡೆ ಹೊಸ ವರ್ಷದ ಶುಭಾಶಯವನ್ನು ತಿಳಿಸಬೇಕು. ಅಂದರೆ ಒಂದು ಕಡೆ ಹಳೆಯದಕ್ಕೆ ಬೀಳ್ಕೊಡುಗೆಯನ್ನು ಕೊಡಬೇಕು ಮತ್ತು ಸಂಪನ್ನ ಆಗುವಂತಹ ಮಾತಿನಲ್ಲಿ ಏನೆಲ್ಲಾ ಕೊರತೆಯ ಅನುಭವವನ್ನು ಮಾಡುತ್ತಿದ್ದೀರೋ ಆ ಎಲ್ಲಾ ಕೊರತೆಗೂ ಬೀಳ್ಕೊಡುಗೆಯನ್ನು ಕೊಡಬೇಕು. ಸದಾ ಕಾಲಕ್ಕೋಸ್ಕರ ಬೀಳ್ಕೊಡುಗೆಯನ್ನು ಕೊಡಬೇಕು ಮತ್ತು ಮುಂದೆ ಹಾರುವುದಕ್ಕೋಸ್ಕರ ಶುಭಾಶಯವನ್ನು ತಂದೆ ತಿಳಿಸುತ್ತಿದ್ದಾರೆ. ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಬಹಳ ಒಳ್ಳೆಯದು. ಓಂ ಶಾಂತಿ. ಇಂದಿನ ವರದಾನ ಆಗಿದೆ, ಸ್ಮೃತಿಯನ್ನು ಅನುಭವದ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಳ್ಳುವಂತಹ ನಂಬರ್ 1 ವಿಶೇಷ ಆತ್ಮ ಆಗಿ. ಎಲ್ಲಾ ಬ್ರಾಹ್ಮಣ ಆತ್ಮರ ಆಂತರ್ಯದಲ್ಲಿ ಒಂದು ಸಂಕಲ್ಪ ಇರುತ್ತದೆ, ವಿಶೇಷ ಆತ್ಮನಾದ ನಾನು ನಂಬರ್ 1 ಆಗಬೇಕು ಎಂದು. ಆದರೆ ಸಂಕಲ್ಪ ಮತ್ತು ಕರ್ಮದ ಅಂತರವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಸ್ಮೃತಿಯನ್ನು ಅನುಭವದಲ್ಲಿ ತರಬೇಕು. ಹೇಗೆ ಕೇಳಿದಂತಹ ಮಾತು ಮತ್ತು ಅರ್ಥ ಮಾಡಿಕೊಂಡಂತಹ ಮಾತು ನೆನಪಿನಲ್ಲಿ ಇರುತ್ತದೆ, ಅದೇ ರೀತಿ ಸ್ವಯಂ ಅನ್ನು ಈ ಅನುಭವದ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಳ್ಳಿ. ಅಂದರೆ ಸ್ವಯಂಗೆ ಈ ಅನುಭವದ ಸ್ಥಿತಿಯ ಅನುಭವ ಆಗಬೇಕು. ಅದಕ್ಕೋಸ್ಕರ ಸ್ವಯಂನ ಮತ್ತು ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಮನಸ್ಸು ಮತ್ತು ಬುದ್ಧಿಯನ್ನು ಯಾವುದಾದರೂ ಒಂದು ಅನುಭವದ ಸೀಟ್ನಲ್ಲಿ ಸೆಟ್ ಮಾಡಿಕೊಳ್ಳಿ. ಆಗ ನಂಬರ್ 1 ವಿಶೇಷ ಆತ್ಮ ಆಗುತ್ತೀರಾ. ಇಂದಿನ ಸ್ಲೋಗನ್ ಆಗಿದೆ, ಕೆಟ್ಟ ಮಾತಿನಲ್ಲಿ ಕಾಂಪಿಟೇಷನ್ ಅನ್ನು ಮಾಡುವುದನ್ನು ಬಿಟ್ಟು ಒಳ್ಳೆಯ ಮಾತಿನ ರೇಸನ್ನು ಮಾಡಿ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದರ ರೇಸನ್ನು ಮಾಡಿದಾಗ ನಾವು ಒಳ್ಳೆಯವರಾಗಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.